ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್. ನಾನಿವತ್ತಿನ ಲಾಗಲ್ಲಿ ಆಲ್ರೆಡಿ ಹಳೆಯ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೆ. ನಮ್ಮ ಹತ್ರ ಪುಳಿಯೋಗರೆ ಪೌಡ್ರು, ಹಾಗೆ ಚಿತ್ರಾನ್ನದ ಪೌಡ್ರು, ಮತ್ತು ಬಿಸಿಬೇಳೆಭಾತ್ ಪೌಡ್ರು, ವಾಂಗಿಭಾತ್ ಪೌಡ್ರು, ಹಾಗೆ ರಸಮ್ ಪೌಡ್ರು, ಕಬಾಬ್ ಪೌಡ್ರು ಈ ಥರ ಸಿಗುತ್ತೆ ಅಂತ. ಇವತ್ತು ಚಿತ್ರಾನ್ನದ ಪೌಡ್ರನ್ನು ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ಮಾಡ್ತೀವಿ ಅಂತ. ಹಾಗೆ ಬೇಕು ಅನ್ನೋರು ಇದೇ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಬುಕ್ ಮಾಡಿ ಕೂಡ ತೊಗೋಬೋದು. ಯಾವ ರೀತಿ ಮಾಡ್ತೀವಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಬೇರೆ ಥರ ಪೌಡರ್ಗಳನ್ನ ಕೂಡ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ನೀವು ನೋಡ್ಬಿಟ್ಟೇ ತೊಗೋತೀವಿ ಅಂದರೂ ಕೂಡ ತೊಗೋಬೋದು. ನಾವು ಇದಕ್ಕೆ ಜೀರಿಗೆ, ಮೆಣಸು, ಹಾಗೆ ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ, ಹಾಗೆ ಒಂದು ಸ್ವಲ್ಪ ಧನ್ಯ, ಹಾಗೆ ಏಲಕ್ಕಿ, ಹಾಗೆಯೇ ಒಂದು 3ರಿಂದ 4 ಒಣಮೆಣ್ಸಿಕಾಯಿ, ಯಾಕಂದರೆ ಮೆಣಸು ಕೂಡ ಹಾಕಿದ್ದೀವಿ ಅಂತ ಅದನ್ನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪು ಒಂದು ಬೌಲು, ಇಷ್ಟು ಐಟಮ್ನ ತೊಗೊಂಡಿದ್ದೀವಿ. ಅಂದರೆ ನೀವು ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕಬೇಕು. ಹಾಗೆಯೇ ಅಂದರೆ ಇವಾಗ ಮಾಮೂಲಿ ಲೆಮನ್ ಚಿತ್ರಾನ್ನ ಮಾಡುವಾಗ ಏನೇನು ಹಾಕ್ತೀವಿ, ಈರುಳ್ಳಿ ಹಾಕ್ತಾರೆ, ಬೆಳ್ಳುಳ್ಳಿ ಹಾಕ್ತಾರೆ, ಆ ಥರ ಇದಕ್ಕೇನು ಹಾಕೋಂಗಿಲ್ಲ. ಬೆಳ್ಳುಳ್ಳಿನ ನೀವು ಇಷ್ಟ ಇದ್ದು ಯೂಸ್ ಮಾಡ್ತೀವಿ ಅನ್ನೋರು ಮಾಡ್ಬೋದು. ಹಾಗೆ ನೆಕ್ಸ್ಟು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಧನ್ಯ, ಮತ್ತು ನಾವು ಯಾವ್ಯಾವ ಪದಾರ್ಥ ಹೇಳೋದ್ನೋ ಮೆಣಸು, ಜೀರಿಗೆ, ಹೆಸರುಬೇಳೆ, ಕಡಲೆಬೇಳೆ, ಕಡಲೆ ಇದೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಾವು ಯಾವ್ಯಾವ್ದನ್ನ ತೊಗೊಂಡಿದ್ದೀವೋ ಅದೆಲ್ಲನೂ ಕೂಡ ನೀಟಾಗಿ ಫ್ರೈ ಮಾಡಿ ನಾವು ಒಂದು ಪೌಡರ್ ಥರ ಮಾಡ್ಕೋಬೇಕು. ಈ ಒಂದು ಪೌಡರ್ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಚಿತ್ರಾನ್ನ ಅಂತಲೂ ಅನ್ಬೋದು, ಒಂಥರ ಬೇರೆ ಏನಾದರೂ ಒಂದು ರೈಸು ಅಂಥೇಳಿ ಯಾವುದಾದ್ರೂ ಒಂದು ಹೆಸರು ಕೊಡ್ತೀವಿ ಅಂದರೂ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದೇ ಥರನೇ ಬಿಸಿಬೇಳೆಭಾತ್ ಪೌಡರ್ ಆಗಿರ್ಬೋದು, ಹಾಗೆ ರಸಮ್ ಪೌಡರ್ ಆಗಿರ್ಬೋದು, ಹಾಗೆಯೇ ಕಬಾಬ್ ಪೌಡರ್ ಕೂಡ ಸಿಗುತ್ತೆ. ಯಾಕೆಂದರೆ ಹೊರಗಡೆದೆಲ್ಲ ಕೆಮಿಕಲ್ ಇರುತ್ತೆ, ಅದಕ್ಕೆ ಯೂಸ್ ಮಾಡಿರೋಂಥ ಕಲರಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಅಂತಾರೆ. ಬಟ್ ನಾವು ಮನೇಲೇ ಮಾಡ್ತಾ ಇರೋದು, ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟು. ಬೇಕು ಅನ್ನೋರು ಆದಷ್ಟು ಕಾಂಟ್ಯಾಕ್ಟ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಯಾಕೆಂದರೆ ಆಲ್ರೆಡಿ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ನಮ್ಮ ಅಮ್ಮಂಗೆ ಅಂತೇಳಿ ಒಂದು ಬಿಸ್ನೆಸ್ನ ಮಾಡಿಕೊಡ್ತೀನಿ ಅಂತ. ಅದು ಈ ರೀತಿಯೇ ಮಾಡ್ತಾ ಇರೋದು. ಆದಷ್ಟು ಬೇಕು ಅನ್ನೋರು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಯಾವ ಪೌಡರ್ ಬೇಕು ಅಂತ ಹೇಳಿ ನೀವು ವಿಚಾರಿಸ್ಕೊಂಡು ತೊಗೋಬೋದು. ನೆಕ್ಸ್ಟು ಹುರಿದಿರೋದನ್ನ ಈ ಥರ ಜಾರ್ಗೆ ಹಾಕಿ ಈ ಥರ ನೋಡಿ ಪೌಡರ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಪೌಡರು, ಗಮ್ ಅಂತ ಇರುತ್ತೆ. ಈ ಒಂದು ಪೌಡರ್ನ ಹಾಕಿ ನೀವು ಒಗ್ಗರಣೆ ಹಾಕೋಬೇಕು ಅಷ್ಟೇ. ಸೇಮ್ ಇವಾಗ ಪುಳಿಯೋಗರೆನ ಯಾವ ರೀತಿ ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೋತೀರೋ ಅದೇ ಥರನೇ ಚಿತ್ರಾನ್ನದ ಪುಡಿನೂ ಕೂಡ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ತಿಂದವರು ಮತ್ತೆ ಇನ್ನೊಂದು ಸಲ ಹಾಕಿಸ್ಕೋತಾರೆ. ಹಾಗೆಯೇ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮಾಮೂಲಿ ಇವಾಗ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕಡಲೆ ಬೀಜ ಇದೆಲ್ಲನೂ ಕೂಡ ಹಾಕಿ ಒಗ್ಗರಣೆ ಹಾಕೋಬೇಕು. ಅದೊಂದು ಸ್ವಲ್ಪ ರೋಸ್ಟ್ ಆಗ್ತಿದೆ ಅಂತ ಅನ್ನುವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ ಹಸಿಮೆಣ್ಸಿಕಾಯಿ ನಾನು ಯೂಸ್ ಮಾಡ್ತಾಯಿಲ್ಲ, ಏನಕ್ಕೆಂದರೆ ಒಣಮೆಣ್ಸಿಕಾಯಿ ಕೂಡ ಹಾಕಿದ್ದೀವಿ ಪೌಡರಲ್ಲೇ. ಹಾಗೆಯೇ ಇದು ಮೆಣಸು ಕೂಡ ಹಾಕಿದ್ದೀವಿ ಅಲ್ವಾ, ಅಂದರೆ ಕಾಳು ಮೆಣಸು ಕೂಡ ಹಾಕಿದ್ದೀವಿ. ಅದರಿಂದ ಖಾರ ಆಗಿಬಿಡುತ್ತೆ ಅಂತೇಳಿ ನಾನು ಯೂಸ್ ಮಾಡ್ತಾಯಿಲ್ಲ. ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿನೂ ಕೂಡ ನಾನು ಯೂಸ್ ಮಾಡಿಲ್ಲ. ಯೂಸ್ ಮಾಡ್ತೀವಿ ಅನ್ನೋರು ಮಾಡ್ಕೋಬೋದು, ಅದು ಆಪ್ಷನಲ್ಲು. ಹಾಗೆಯೇ ನೀವು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿನೂ ಕೂಡ ನೀವು ಇಷ್ಟ ಇದ್ದು ಹಾಕೋತೀವಿ ಅನ್ನೋರು ಹಾಕೋಬೋದು. ನೋಡಿ, ಈ ಒಂದು 2 ಟೇಬಲ್ ಸ್ಪೂನಷ್ಟು ಪೌಡರ್ ಕೂಡ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಇವತ್ತು ತಿಂಡಿ ಕೂಡ ಇದೇ ಆಗಿತ್ತು, ಅದರಿಂದ ಶೇರು ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಎಲ್ಲ ಥರ ಪೌಡರ್ ಕೂಡ ಸಿಗುತ್ತೆ. ಬೇಳೆ ಸಾಂಬಾರು ಪೌಡರ್ ಅಂತೂ ನೀವು ಟೇಸ್ಟ್ ಮಾಡಿ ನೋಡ್ಬೋದು, ಸಾಂಬಾರು ಎಷ್ಟು ಚೆನ್ನಾಗಾಗುತ್ತೆ ಅಂತ. ನಮ್ಮ ಮನೆಯಲ್ಲೇ ಮಾಡೋದಲ್ವ, ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅಮ್ಮನ ಕೈಲಿ ಆಲ್ರೆಡಿ ಒಬ್ಬೊಬ್ಬರು 5 kg 10 kg ಈ ಥರ ಮಾಡಿಸ್ಕೋತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಇದನ್ನು ಹಾಕಿ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ಸೇಮ್ ಚಿತ್ರಾನ್ನ ಹೆಂಗೆ ಮಾಡ್ತೀರೋ ಅದೇ ಥರ, ಬಟ್ ಬೆಳ್ಳುಳ್ಳಿ ಹಾಕಿಲ್ಲ, ಹಸಿಮೆಣ್ಸಿಕಾಯಿ ಹಾಕಿಲ್ಲ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆಯೇ ಮಟನ್ ಸಾಂಬಾರು ಪೌಡರ್ ಕೂಡ ಸಿಗುತ್ತೆ, ಕಬಾಬ್ ಪೌಡರ್ ಸಿಗುತ್ತೆ, ರಸಮ್ ಪೌಡರ್ ಸಿಗುತ್ತೆ, ಪುಳಿಯೋಗರೆ ಪೌಡರ್ ಸಿಗುತ್ತೆ, ವಾಂಗಿಭಾತ್ ಪೌಡರ್ ಕೂಡ ಸಿಗುತ್ತೆ, ಹಾಗೆಯೇ ಚಿತ್ರಾನ್ನದ ಪೌಡರ್ ಸಿಗುತ್ತೆ. ಯಾವ್ದು ಬೇಕು ಅದನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಹಾಗೆ ವೆಯ್ಟ್ ಲಾಸ್ ಪೌಡರ್ ಕೂಡ ಇದೆ, ಹಾಗೆಯೇ ಹರ್ಬಲ್ ಶಾಂಪೂ ಇದೆ, ಹರ್ಬಲ್ ಹೇರ್ ಆಯಿಲ್ ಇದೆ, ಹಾಗೆ ವೈಟ್ನಿಂಗ್ ಕ್ರೀಮ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ನಿಮ್ಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀವಿ. ನೋಡಿ, ಈ ರೀತಿ ಆದಮೇಲೆ ಲಾಸ್ಟಲ್ಲಿ ಇದನ್ನು ಸ್ಟವ್ನ ಆಫ್ ಮಾಡಿಬಿಟ್ಟು ಲೆಮನ್ ರಸನ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣು ರಸನ. ಯಾಕೆಂದರೆ ಎಲ್ಲರೂ ಚಿತ್ರಾನ್ನ ಮಾಡುವಾಗ ಹಂಗೆ ಹಾಕ್ಕೊಂಡು ಉರಿತಾರೆ, ಅದು ಒಗ್ಗೋಗ್ರೆ ಅನಿಸುತ್ತೆ ಅಂತ ಸ್ಟವ್ನ ಆಫ್ ಮಾಡಿಬಿಟ್ಟೆ ಹಾಕೋದು ನಮ್ಮ ಮನೇಲಿ. ನೀವು ಕೂಡ ಅದೇ ಥರನೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದೊಂದು ಸ್ವಲ್ಪ ಗ್ರೀನ್ ಕಲರ್ ಯೆಲ್ಲೋ ಕಲರ್ ಮಿಕ್ಸಲ್ಲಿತ್ತು, ಬಟ್ ಅಲ್ಲಿ ಕ್ಯಾಮ್ರಾಗೇ ಬೇರೆ ಕಲರ್ ಕಾಣಿಸ್ತಾ ಇದೆ. ಇದಿಷ್ಟೇ. ನೀವಿದೆ ಸೇಮ್ ಪೌಡರ್ಗೆ ಹುಣಸೆಹಣ್ಣು ಕೂಡ ಯೂಸ್ ಮಾಡಿ ಪುಳಿಯೋಗರೆ ಥರನೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವೇ ಒಂದ್ಸಲ ಟ್ರೈ ಮಾಡಿ ನೋಡಿ. ಪೌಡರ್ ಬೇಕು ಅನ್ನೋರು ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವು ಎಲ್ಲನೂ ಕೂಡ ಹದವಾಗಿ ಯಾವ್ಯಾವ್ದು ಎಷ್ಟೆಷ್ಟು ಹಾಕಬೇಕೋ ಅಷ್ಟೇ ಹಾಕಿ ಮಾಡಿರ್ತೀವಿ.
ನೋಡಿ ಈ ರೀತಿ ಒಂದು ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದೇ ಪೌಡರ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಅಂದರೂ ಕೂಡ ಮಾಡ್ಕೋಬೋದು. ಈ ರೀತಿ ಟೇಸ್ಟಿಯಾಗಿ ನಿಮಗೆ ಪೌಡರ್ಗಳು ಬೇಕು ಅಂದರೆ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೂ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಮಾಡಿ. ಥ್ಯಾಂಕ್ ಯು.